ಓದಕ್ಕೆ ಹೋಗುಮ ಇಮ್ಮ ಬ್ಯಾಗ್ ಎಲ್ಲಿದ್ದು ಅಂತ ನಾನೇ ಹುಡಿಕೊಡ್ಬೇಕಂತೆ. ನೀರು ಇಕ್ಕಂದೇರ ಅಷ್ಟೊತ್ತಾಯ್ತು, ಹೋಗಿ ಮಕನಾರು ತೊಳ್ಕಬ. ಹಾಕೋ ನಿಕನ್ ಹೋಲ ಬಿರ್ಬಿರ್ನೆ. ಹೋಗಮ್ಮದೇವಿ ಬಿರ್ಬಿರ್ನೆ. ಎದೊಳು ಮಾನದ ಜ್ಞಾನ ಇಲ್ಲದೆ ಮನಿಕಂದು ಇವಾಗ ನನಗೆ ಎದೆ ಮೇಲೆ ಕೂತ್ಕೊತಾನೆ. ಹೋಗು. ಬೈಕ್ಲ ಜೊತೆ ಆಡಿ ಆಡಿನೇ ಸಾಕಾಗೋಯ್ತೆ. ಥೂ, ಅಥವಾ ಬ್ಯಾಗ್ ಎಲ್ಲಿದ್ದು ಹೋಗಿ ನೋಡ್ತೀನಿ ತಡಿ. ಬಂದ್ರೆ ಈಗ ಅದೇನ್ರಿ ಪರ್ಕೆ ತಗ ಹೊಡಿತೀನಿ ಮಗನೇ. ಅಲ್ಲಿ ಎಲ್ಲರೂ ಇರುತ್ತೆ ನೋಡ್ಕೊಂಡು ತಿಕ್ಕಂದು ಬಿರ್ಬಿರ್ನೆ ಬಂದ್ರೆ ಸರಿ ಈಚೆಗೆ. ನಮ್ಮವ್ವ ಒಬ್ಬ ಎಲ್ಲದೆ ಅಂತ ಕೇಳಿದ್ರು ಪರ್ಕೆ ತಗ ಹೊಡಿತೀನಿ ಅಂತಾಳೆ. ಅಯ್ಯೋ ಈಗ ಏನ್ ಮಾಡನಪ್ಪ, ಎಲ್ಲೂ ಸಿಗ್ತಾ ಇಲ್ವಲ್ಲ. ಅಯ್ಯ ನಿಂತ್ಕಲ್ಲ. ನೋಡ್ದೆ ಇವನಿಗೆ ಬಂದಿರೋ ಸುಮಾನ್ವ ಬ್ಯಾಗ್ನು ಮರ್ತುಬಿಟ್ಟು ಹೋಗಿರೋದ. ಇದನ್ನ ಎತ್ಕ ಬೇರೆ ನಾ ಅಲ್ಲಿ ಗಂಟ ಹೋಗ್ಬೇಕು. ಇವನಿಗೆ ಏನು ಮಾಡಾನೆ, ಹೋಗಿ ಕೊಟ್ಬಿಟ್ಟು ಗಾರು ಬರ್ತೀನಿ ತಡೆ. ನೋಡು ಎತ್ತಕ್ಕೆ ಹೋಗಿ ನಾನು ಕಾಣ್ತಾನೆ ಇಲ್ವಲ್ಲ. ಯಾಕ್ಲಾ ಇಷ್ಟ ತಡವಾಗಿ ಬಂದಲ್ಲ. ಅಯ್ಯೋ ಚೆನ್ನಾಗಿ ಮನೆ ಕಬಿಟ್ಟವನಿಕಲ್ಲ, ಗೊತ್ತೇ ಅನಿಲ್ಲ. ಅಯ್ಯೋ ಎಲ್ಲ ಮನದಿಗ ಪ್ರೇಯರೆಲ್ಲ ಆಗೋಗದೆ. ಮುಖನು ಪ್ರೇಯರೆಲ್ಲ ಆಗೋಗದೆ. ಸರ್ರು ಕೇಳ್ತಾ ಇದ್ರು ನಿನ್ನ ಎಲ್ಲಿ ಬರ್ನೇ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಅದು ಸರಿ, ಬ್ಯಾಗ್ ಬಿಟ್ಬಿಟ್ಟು ಬಂದಿದ್ಯಾ? ಇಲ್ಲ ಮಣ್ಣು ಇವಾಗ ಟೈಮ್ ಬೇರೆ ಆಗದೆ, ಪುನಃ ಹೋಗೋಕ್ಕಾಗೋದಿಲ್ಲ. ಸ್ಟೋರಿ ಏನಿಲ್ಲ ಮಾಡೋದು. ಲೇ ರಾಜು, ನನ್ನ ಅಟ್ಟಿ ಮಗನೇ, ಬ್ಯಾಗ್ ಬಿಟ್ಬಿಟ್ಟು ಬಂದಿದ್ಯಲ್ಲ, ಇರ್ತಲ್ಲ ಇದನ್ನ ಎತ್ಕ ಬರೋಕ್ ಬೇರೆ ನಾ ಅಷ್ಟು ದೂರದಿಂದ ಬರಬೇಕು ಅಲ್ಲಿ. ನೀನು ತಂದ ಅಂತ ಕೇಳಿದ್ ನೋಡು. ಇನ್ನೊಮ್ಮೆ ಓದವನಿಗೆ ಬ್ಯಾಗ್ ಎತ್ಕ ಬರ್ಬೇಕು ಅಂತ ಗೊತ್ತಾಗೋದಿಲ್ಲ. ಹಂಗೆ ಬಂದವನೇ. ಆ ನೀರು ಈಕಲ್ಲ ಅಂದ್ರೆ ನೀರು ಈಕನಿಲ್ಲ. ಅದೇನು ಅಲ್ಲೂ ಉದಿದಾನ ಇಲ್ವೋ ಹಂಗೆ ಬಂದ. ಬ್ಯಾಗ್ನ ಎತ್ಕದಿರ ಬಂದವನ. ಅದು ಏನು ಅರ್ಜೆಂಟ್ ಇತ್ತಪ್ಪ, ಅಷ್ಟು ಬಿರ್ನೆ ಓಡ್ ಬರೋದಂಥದ್ದು. ತಗೊಂಬುದೇವಿ, ರೋಸಕ್ಕೆ ಏನು ಕಮ್ಮಿ ಇಲ್ಲ ನಿನಗೆ. ಹಲೋ, ಅದಕ್ಕೆ ನೀರು ಈಕ ಬರುದಲ್ವೇನ? ಮಾಸ್ತರ್ ಬರ್ತಾರ. ಮಾಸ್ತರ್ ಗುಡ್ ಮಾರ್ನಿಂಗ್ ಮಕ್ಕಳೇ. ಹಾ, ಇವತ್ತು ಎಲ್ಲ ಓದ್ಕೊ ಬಂದಿದ್ದೀರಾ? ಟೆಸ್ಟ್ ಐತೆ ಅಂತ ಹೇಳ್ತಿದ್ನಲ್ಲ, ಎಲ್ಲ ಓದಿದ್ದೀರಾ ಎಲ್ಲರೂ? ಮತ್ತೆ ಇದತ್ಕೊಳ್ಳಿ, ಶೀಟ್ಸ್ ಎತ್ಕೊಳ್ಳಿ. ಹಾ, ಈಗ ಕ್ವಶನ್ ಬೋರ್ಡ್ ಮೇಲೆ ಬರೀತೀನಿ, ಎಲ್ಲ ಬರೀರಿ ಆನ್ಸರ್. ಏನಿದು ಕ್ಲಾಸ್ ರೂಮ್ ಎಲ್ಲ ಒಳ್ಳೆ ಯಜ್ಞಸತ್ ವಾಸನೆ ಬರ್ತೈತಲ್ಲ. ಯಾವ ಈಗ ಊಸ್ಬಿಟ್ಟಿರ್ಬೇಕು. ಅದಕ್ಕೆ ನಂಗೇನು ಗೊತ್ತಾಗ್ತಾ ಇಲ್ಲ. ಯಾಕೆ ನಿಂಗೆ ವಾಸನೆ ಬರ್ತೈತಾ? ಯಾವನ್ನ ಮೂಲ ಬಾತ್ರೂಮ್ ಗೆದ್ದು. ಲೇ ರಾಜು, ನೀನೇ ತಾನೇ ಊಸ್ಬಿಡ್ತಾ ಇರೋನು. ನನ್ನ ಕ್ಲಾಸ್ ಮುಗ್ದದೆ, ನಾನು ಇದ್ರಲ್ಲಿ ಚೇಂಬರಲ್ಲಿ ಕೂತಿರ್ತೀನಿ. ಎಲ್ಲ ನೀವು ಕಲೆಕ್ಟ್ ಮಾಡ್ಬಿಟ್ಟು ಆನ್ಸರ್ ಶೀಟ್ ತಗೊಂಡು ಕೊಡ್ರಿ, ನಾನು ಕರೆಕ್ಷನ್ ಮಾಡ್ಬಿಟ್ಟು ಹೇಳ್ತೀನಿ. ಹೋಗಿದ್ದು ಬರ್ತೀನಿ ಅಂತ ಹೋದ್ನ. ನನ್ಗನ್ನಿಸ್ತದೆ ಅವನೇ ಊಸ್ಬಿಡ್ತಾ ಇರೋದು. ಎಲ್ಲ ಹೋಗಿದೆ? ಬಾತ್ರೂಮ್ಗೆ ಹೋಗಿದ್ದೆ. ಲೋ, ನಾನು ಗೊತ್ತಿತ್ತು ಕಲ, ನೀನೇ ಕಲ ಊಸ್ಬಿಡ್ತಾ ಇದ್ದಮ್ಮ. ನಾನಲ್ಲಪ್ಪ.
ನಿಮ್ಮ ಅವ್ವನ ಮೇಲೆ ಆಣೆ ಮಾಡು, ನೀನು ತಾನೇ ಊಸ್ಬಿಡ್ತಿದ್ದಮ್ಮ. ನಾನೇ ಈ ಸುಮ್ಮನಿಲ್ಲ, ನಗ್ಬೇಡ ಅಲ್ಲಿ. ಗುಡ್ ಮಾರ್ನಿಂಗ್ ಮಕ್ಕಳ. ಗುಡ್ ಮಾರ್ನಿಂಗ್ ಮ್ಯಾಮ್. ಏನ್ರೋ ಕ್ಲಾಸ್ ರೂಮ್ ಎಲ್ಲ ಇಷ್ಟೊಂದು ವಾಸನೆ ಬರ್ತೈತೆ, ಯಾಕೆ ಮ್ಯಾಮ್? ಅದು ಸುಮ್ಮನಿರ್ಲ, ಹೇಳ್ಬಿಡಕ್ಕಂತ ಸುಮ್ಮನಿರ್ಲ. ಗೊತ್ತಿಲ್ಲ ಮ್ಯಾಮ್. ಓಕೆ, ಇವತ್ತು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕೇಳ್ತೀನಿ ಅಂತ ಹೇಳಿದೆ ಅಲ್ವಾ? ಎಸ್ ಮ್ಯಾಮ್. ಯಾಕೋ ರಾಜು, ಓದಿಲ್ವಾ ಇವತ್ತು ನೀನು? ಮತ್ತ್ಯಾಕೋ ಮೂತಿನ ಹಂಗೆ ಮಾಡಿದ್ಯಾ? ನಾನು ಫಸ್ಟ್ ಹುಡುಗಿರಿಂದ ಕೇಳ್ಕೊಂಬರ್ತೀನಿ ತಡಿ. ಅಯ್ಯಯ್ಯೋ, ಯಾರು ಅದು? ಏನಾಯ್ತು ಮ್ಯಾಮ್? ರಾಜು ಬಾತ್ರೂಮ್ ಮಾಡ್ಕೊಂಡ್ಬಿಟ್ಟ. ರಾಜು, ಏನಪ್ಪ ನೀನು ಈ ತರ ಕೆಲಸ ಮಾಡಿದ್ಯಾ? ಹೋಗು ಮನೆಗೆ. ಫಸ್ಟ್ ಆಯನ್ ಕರೆದ್ಬಿಟ್ಟು ಹಾಗೆ ಹೋಗು. ಸಾಂಬಾರು ಮಾಡೋಕೆ ಇಕ್ಕೋನಿ, ಪಟ್ನೆ ಸಾಂಬಾರು ಮಾಡಿಬಿಟ್ರು ಒಂದು ಪಾಟಿ ಮುದ್ದೆ ಉಣ್ಣಮ್ಮ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ನಿನ್ನತ್ತವರೂರ ನಾನೇನು ಬಲ್ಲೆನೋ, ನಿನ್ನತ್ತವರೂರ. ಇದ್ಯಾಕ್ಲ ಹೆಂಗ್ ಬಂದಿದೆ ಸ್ಕೂಲಿಂದ ಅರ್ಧಕ್ಕೆ? ಅಲ್ಲಕ್ಕಲ್ಲ ಮಗ, ನಿನಗೆ ಅಷ್ಟು ಗೊತ್ತಾಗೋದಿಲ್ವಾ? ಬೆಳಗ್ಗೆ ಒತ್ತಾರೆ ಬೇಗ ಎದ್ದು ಹಸಿ ತಿಪ್ಪೆಗೆ ಹೋಗ್ಬಿಟ್ಟು ಹೋಗುತ್ತಾನೆ. ತೂ ನೀನು ಬಾಗಿಟ್ಟ ಕುರೆಕನ್ನು ಹೋಗು. ಹೋಗಿ ನೀರು ಇಕ್ಕೋ, ಹೋಗಿ ಹಂಗೆ ಬಂದವನೇ ಅಡುಗೆ ಮನೆ ಗಂಟ. ಓಜ ನೀರು ಇಕ್ಕೋ, ಓಜ ಪಟ್ನೆ. ಇಲ್ಲ ಬೈದೆ ನಿನಗ, ಮುತ್ತಿಕ್ತಾರ ಮುತ್ತ. ಹೋಗು ಮುದವೆ. ನೋಡಿದ್ರೇನಪ್ಪ ನನ್ನ ಮಗ ಮಾಡಿರೋ ಕೆಲಸನ ಏತ್ಕ ಬಂದಿದ್ದಾನಂತೆ ಈ ಸ್ಕೂಲಿಂದ. ಈ ಥರ ಕೆಲವು ಜನ ಮಕ್ಕಳು ಮಾಡ್ತಾರೆ. ಅದಕ್ಕೆ ನಾನು ಯಾಕೆ ಒಂದು ಕತೆ ಮಾಡಬಾರ್ದು ಅಂತ ಮಾಡೋನಿ. ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕರಿ. ಅದು ಯಾಕೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಪಸ್ ತಗೊಂಡಿರಿ, ಹಂಗೆಲ್ಲ ತಗೋಕ್ಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕರಿ, ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಬರ್ನೇ.